ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಸ್ಪರ್ಧಾವಾಹಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು 7ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ಭೂಗೋಳ ವಿಭಾಗದ ಭಾರತದ ಪ್ರಾಕೃತಿಕ ವಿಭಾಗಗಳು ಎಂಬ ಪಾಠದ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಇದು ಈ ಪಾಠದ ಭಾಗ 2 ಅಂದರೆ 2ನೇ ವಿಡಿಯೋ ಆಗಿರ್ತದೆ. ಈ ಒಂದು ತರಗತಿಯಲ್ಲಿ ನಾವು ಸುಮಾರು 20 MCQs ಪ್ರಶ್ನೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಹಾಗೆಯೇ GPS ಟೆಟ್ ಪರೀಕ್ಷೆಗೆ ಅತ್ಯಂತ ಉಪಯುಕ್ತವಾಗುವಂತಹ 3 ಅಂಕದ ಪ್ರಶ್ನೆಗಳನ್ನು ಕೂಡ ಕವರ್ ಮಾಡಿದ್ದೀವಿ. ಸ್ನೇಹಿತರೆ, ನೀವು ಮೊದಲಿಗೆ ನಿಮ್ಮ ಪಠ್ಯ ಪುಸ್ತಕವನ್ನು ಒಂದು ಸಲ ಚೆನ್ನಾಗಿ ಓದ್ಕೊಂಡ ನಂತರ ನಮ್ಮ ವಿಡಿಯೋಗಳನ್ನು ನೋಡೋದ್ರಿಂದ ನಾವು ಪ್ರತಿ ಒಂದು ಲೈನನ್ನು ಕೂಡ ಮಿಸ್ ಮಾಡ್ದಂಗೆ ಒಂದು MCQs ಪ್ರಶ್ನೆಗಳನ್ನು ರೆಡಿ ಮಾಡಿದ್ದೀವಿ. ಸೊ ಹಾಗಾಗಿ ನಿಮಗೆ ತುಂಬ ಒಂದು ರಿವಿಷನ್ ಆದಂಗೆ ಆಗ್ತದೆ. ಆ ಒಂದು ದೃಷ್ಟಿಯಿಂದ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನಮ್ಮ ಒಂದು ಪ್ರಯತ್ನ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಶುರು ಮಾಡ್ತಾ ಹೋಗೋಣ. ಇವತ್ತಿನ ಮೊದಲ ಪ್ರಶ್ನೆ, ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯಲ್ಪಡುವ ಬಂದರು ಯಾವುದು? ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯುವಂತಹ ಬಂದರು ಕಾರವಾರ, ನವಮಂಗಳೂರು, ಮಲ್ಪೆ, ಬೇಲಿಕೇರಿ. ಈ 4 ಆಯ್ಕೆಗಳಲ್ಲಿ ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯುವಂತಹ ಬಂದರು ಆಪ್ಷನ್ ಬಿ, ನವಮಂಗಳೂರು ಬಂದರನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೆಯುವಂಥದ್ದು. ಓಕೆನಾ? ಆಪ್ಷನ್ ಬಿ ಸರಿಯಾದ ಉತ್ತರ. ಕರ್ನಾಟಕದ ಯಾವ ಭಾಗವನ್ನು ಸಹ್ಯಾದ್ರಿ ಸರಣಿಗಳು ಎನ್ನಲಾಗುತ್ತದೆ? ಕರಾವಳಿ, ಮಲೆನಾಡು, ಉತ್ತರ ಮೈದಾನ, ದಕ್ಷಿಣ ಮೈದಾನ. ಓಕೆನಾ? ಈ 4 ಆಯ್ಕೆಗಳಲ್ಲಿ ಯಾವ ಭಾಗವನ್ನು ಸಹ್ಯಾದ್ರಿ ಸರಣಿಗಳು ಅಂತ ಕರೆಯುವಂಥದ್ದು? ಆಪ್ಷನ್ ಬಿ, ಮಲೆನಾಡನ್ನು ಸಹ್ಯಾದ್ರಿ ಸರಣಿಗಳು ಅಂತ ಕರೆಯುವಂಥದ್ದು. ಓಕೆನಾ? ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಸ್ಥಳ ಯಾವುದು? ಮಡಿಕೇರಿ, ಮೂಡಿಗೆರೆ, ಆಗುಂಬೆ, ಸಕಲೇಶಪುರ. ಓಕೆನಾ? ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಮಳೆಯನ್ನು ಪಡೆಯುವಂತಹ ಸ್ಥಳ ಆಪ್ಷನ್ ಸಿ, ಆಗುಂಬೆ. ಓಕೆನಾ? ಆಗುಂಬೆ ಸರಿಯಾದ ಉತ್ತರ ಆಗುವಂಥದ್ದು. ಸ್ನೇಹಿತರೆ, ಕೆಲವೊಂದು ಬಾರಿ ಕರ್ನಾಟಕದ ರಾಜ್ಯದ ಅತಿ ಎತ್ತರವಾದ ಶಿಖರ ಯಾವುದು? ಕರ್ನಾಟಕದ ಅತಿ ಎತ್ತರದ ಶಿಖರ ಕುದುರೆಮುಖ, ಕೊಡಚಾದ್ರಿ, ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ. ಕರ್ನಾಟಕದ ಎತ್ತರವಾದ ಶಿಖರ. ತುಂಬ ಸರಳವಾದ ಪ್ರಶ್ನೆ, ಪದೇ ಪದೇ ರಿಪೀಟ್ ಆಗುವಂಥ ಪ್ರಶ್ನೆ ಇದು. ಮುಳ್ಳಯ್ಯನಗಿರಿ ಸರಿಯಾದ ಉತ್ತರ. ಓಕೆನಾ? ಮುಳ್ಳಯ್ಯನಗಿರಿ ಸರಿಯಾದ ಉತ್ತರ. ನೋಡಿ, ಇದು 35ನೇ ಪ್ರಶ್ನೆ. ಇದು ಉತ್ತರ ಮೈದಾನ ಮತ್ತು ದಕ್ಷಿಣ ಮೈದಾನವನ್ನು ವಿಂಗಡಿಸುವಂತಹ ನದಿ ಯಾವುದು? ಉತ್ತರ ಮೈದಾನ ಮತ್ತು ದಕ್ಷಿಣ ಮೈದಾನವನ್ನು ಬೇರ್ಪಡಿಸುವಂತಹ ನದಿ ಕೃಷ್ಣ, ಕಾವೇರಿ, ತುಂಗಭದ್ರಾ, ಭೀಮಾ. ಓಕೆನಾ? ಉತ್ತರ ಮೈದಾನ ಮತ್ತು ದಕ್ಷಿಣ ಮೈದಾನವನ್ನು ತುಂಗಭದ್ರಾ ನದಿ ವಿಭಾಗವನ್ನು ಮಾಡುವಂಥದ್ದು. ಓಕೆನಾ? ತುಂಗಭದ್ರಾ ಸರಿಯಾದ ಉತ್ತರ. ಕರ್ನಾಟಕದ ಉತ್ತರ ಮೈದಾನವು ಯಾವ ಶಿಲೆಗಳಿಂದ ರಚಿತವಾಗಿದೆ? ಕರ್ನಾಟಕದ ಉತ್ತರ ಮೈದಾನವು ಯಾವ ಶಿಲೆಗಳ ಒಂದು ರಚನೆಯಾಗಿರುವಂಥದ್ದು? ಗ್ರಾನೈಟ್ಸ್, ಸುಣ್ಣದ ಕಲ್ಲು, ಬಸಾಲ್ಟ್ ಶಿಲೆ, ಜಂಬೆಟ್ಟಿಗೆ ಕಲ್ಲು. ಕರ್ನಾಟಕದ ಉತ್ತರ ಮೈದಾನ ಬಸಾಲ್ಟ್ ಶಿಲೆಗಳಿಂದ ರಚನೆಯಾಗಿರುವಂಥದ್ದು. ಓಕೆನಾ? ಬಸಾಲ್ಟ್ ಶಿಲೆ ತುಂಬ ಇಂಪಾರ್ಟೆಂಟ್ ಆದ ಪ್ರಶ್ನೆ. ಇದು ಪರೀಕ್ಷೆಯಲ್ಲಿ ಬರುವಂಥ ಸಾಧ್ಯತೆ ಇದೆ. ಕರ್ನಾಟಕದ ಯಾವ ಭಾಗವನ್ನು ಮೈಸೂರು ಪ್ರಸ್ಥಭೂಮಿ ಎಂದು ಕರೆಯುತ್ತಾರೆ? ಕರ್ನಾಟಕದ ಯಾವ ಭಾಗವನ್ನು ಮೈಸೂರು ಪ್ರಸ್ಥಭೂಮಿ ಅಂತ ಕರೀತಾರೆ ಅಂತ? ಉತ್ತರ ಮೈದಾನ, ಮಲೆನಾಡು, ದಕ್ಷಿಣ ಮೈದಾನ, ಕರಾವಳಿ. ಮೈಸೂರು ಪ್ರಸ್ಥಭೂಮಿ ಅಂತ ಕರೆಯುವಂಥದ್ದು ಆಪ್ಷನ್ ಸಿ, ದಕ್ಷಿಣ ಮೈದಾನವನ್ನು ಮೈಸೂರು ಪ್ರಸ್ಥಭೂಮಿ ಅಂತ ಕರೆಯುವಂಥದ್ದು. ಓಕೆನಾ? ಆಪ್ಷನ್ ಸಿ ಸರಿಯಾದ ಉತ್ತರ. 38ನೇ ಪ್ರಶ್ನೆ, ಬಿಳಿಗಿರಿ ರಂಗನ ಬೆಟ್ಟ ಮತ್ತು ನಂದಿ ಬೆಟ್ಟಗಳು ಯಾವ ಪ್ರಾಕೃತಿಕ ವಿಭಾಗದಲ್ಲಿವೆ? ಬಿಳಿಗಿರಿ ರಂಗನ ಬೆಟ್ಟ ಮತ್ತು ನಂದಿ ಬೆಟ್ಟಗಳು ಯಾವ ಒಂದು ಪ್ರಾಕೃತಿಕ ವಿಭಾಗದಲ್ಲಿ ಬರುವಂಥದ್ದು ಅಂತ? ಉತ್ತರ ಮೈದಾನ, ದಕ್ಷಿಣ ಮೈದಾನ, ಮಲೆನಾಡು, ಕರಾವಳಿ. ಈ ಬೆಟ್ಟಗಳು ದಕ್ಷಿಣ ಮೈದಾನದಲ್ಲಿ ಕಂಡುಬರುವಂಥದ್ದು. ಓಕೆನಾ? ಆಪ್ಷನ್ ಬಿ ಸರಿಯಾದ ಉತ್ತರ. ಆಪ್ಷನ್ ಬಿ. ಭಾರತೀಯ ಪ್ರಮಾಣಿಕ ಸಮಯವನ್ನು ಅಥವಾ IST ಅಂತ ಕರಿತೀವಿ, ಎಷ್ಟು ಡಿಗ್ರಿ ರೇಖಾಂಶದ ಆಧಾರದ ಮೇಲೆ ನಿರ್ಧರಿಸಲಾಗಿದೆ? ಓಕೆನಾ? ಭಾರತದ ಪ್ರಮಾಣಿಕ ಸಮಯವನ್ನು ಎಷ್ಟು ಡಿಗ್ರಿ ರೇಖಾಂಶದ ಮೇಲೆ ನಿರ್ಧಾರ ಮಾಡಿರುವಂಥದ್ದು? 80 ಡಿಗ್ರಿ ಪೂರ್ವ ರೇಖಾಂಶ, 82.5 ಡಿಗ್ರಿ ಪೂರ್ವ ರೇಖಾಂಶ, 85 ಡಿಗ್ರಿ ಪೂರ್ವ ರೇಖಾಂಶ, 90 ಡಿಗ್ರಿ ಪೂರ್ವ ರೇಖಾಂಶ. ಓಕೆನಾ? ಈ 4 ಆಯ್ಕೆಗಳಲ್ಲಿ ಆಪ್ಷನ್ ಬಿ 82.5 ಡಿಗ್ರಿ ಪೂರ್ವ ರೇಖಾಂಶದ ಆಧಾರದ ಮೇಲೆ ಭಾರತೀಯ ಪ್ರಮಾಣಿತ ಸಮಯವನ್ನು ನಿರ್ಧಾರ ಮಾಡಿರುವಂಥದ್ದು. ಆಯಿತಾ? ಆಪ್ಷನ್ ಬಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಉತ್ತರ ಕನ್ನಡ ಜಿಲ್ಲೆಯ ಯಾಣ ಬೆಟ್ಟ ಯಾವುದರಿಂದ ನಿರ್ಮಾಣಗೊಂಡಿದೆ? ಸುಣ್ಣದ ಕಲ್ಲು, ಜ್ವಾಲಾಮುಖಿ ಶಿಲೆ, 2 ಕೋಡಗಲ್ಲುಗಳು, ಮರಳು ದಿಣ್ಣೆ. ಯಾಣ ಬೆಟ್ಟ ನಿರ್ಮಾಣ ಆಗಿರುವಂಥದ್ದು. ಸೊ ಈ ಪ್ರಶ್ನೆಗೆ 2
ಕೋಡಗಲ್ಲುಗಳು ಅಥವಾ 2 ದೊಡ್ಡ ಗಾತ್ರದ ಬಂಡೆಗಳಿಂದ ಈ ಒಂದು ಯಾಣ ಬೆಟ್ಟ ನಿರ್ಮಾಣ ಆಗಿರುವಂಥದ್ದು. ಓಕೆನಾ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಪ್ರಸಿದ್ಧವಾದ ಪ್ರವಾಸಿ ತಾಣ ಇದು. ಆಗ್ಬೋದಾ? ಸವಣೂರಿನಲ್ಲಿರುವಂತಹ ಬೃಹದಾಕಾರದ ಬೇಯೋಬಾಬ್ ಮರಗಳು ಯಾವ ಖಂಡದ ಮೂಲದು? ಸವಣೂರಿನಲ್ಲಿ ಒಂದು ಬೇಯೋಬಾಬ್ ಎಂಬ ಮರಗಳು ಕಂಡುಬರ್ತವೆ. ಅದು ಯಾವ ಖಂಡದ ಮೂಲದ್ದು ಅಂತ? ಏಷ್ಯಾ, ಯುರೋಪ್, ಆಫ್ರಿಕಾ, ಆಸ್ಟ್ರೇಲಿಯಾ. ಬೇಯೋಬಾಬ್ ಅನ್ನುವಂಥ ಮರಗಳು ಆಫ್ರಿಕಾದ ಮೂಲದ ಮರಗಳು. ಓಕೆನಾ, ಆಫ್ರಿಕಾ ಆ ಒಂದು ಖಂಡದ ಮರಗಳಾಗಿರುವಂಥದ್ದು. ಓಕೆನಾ. ಮುಧೋಳ ಹೌಂಡ್ಸ್ ಎಂಬ ಬೇಟೆನಾಯಿ ತಳಿ ಯಾವ ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿದೆ? ಮುಧೋಳ ಹೌಂಡ್ಸ್ ಅನ್ನುವಂತಹ ಬೇಟೆನಾಯಿ ತಳಿ ಇರುವಂತಹ ಜಿಲ್ಲೆ ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ. ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ. ಈ 4 ಆಯ್ಕೆಗಳಲ್ಲಿ ಮುಧೋಳದ ನಾಯಿಗಳು ಕಂಡುಬರುವಂಥದ್ದು ಆಪ್ಷನ್ ಬಿ, ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಓಕೆನಾ, ಆಪ್ಷನ್ ಬಿ ಸರಿಯಾದ ಉತ್ತರ. ಬನಹಟ್ಟಿ ಮತ್ತು ಇಳಕಲ್ ಸೀರೆಗಳು ಯಾವ ಜಿಲ್ಲೆಯ ಉತ್ಪನ್ನಗಳಾಗಿವೆ? ಬನಹಟ್ಟಿ ಮತ್ತು ಇಳಕಲ್ ಸೀರೆಗಳು ಯಾವ ಜಿಲ್ಲೆಯಲ್ಲಿ ಉತ್ಪನ್ನ ಆಗುವಂಥದ್ದು ಅಂತ? ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ, ಗದಗ. ಈ 4 ಆಯ್ಕೆಗಳನ್ನು ಗಮನಿಸಿದಾಗ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುವಂಥದ್ದು. ಓಕೆನಾ, ಬನಹಳ್ಳಿ ಮತ್ತು ಇಳಕಲ್ ಸೀರೆಗಳು ಬಾಗಲಕೋಟೆ ಜಿಲ್ಲೆಯಲ್ಲಿ ಉತ್ಪನ್ನ ಆಗುವಂಥದ್ದು. ಮಲಗಿದ ಬುದ್ಧನ ಆಕಾರದಲ್ಲಿರುವಂತಹ ಗುಡ್ಡ ಯಾವ ಜಿಲ್ಲೆಯಲ್ಲಿದೆ? ಮಲಗಿದ ಬುದ್ಧನ ಆಕಾರದಲ್ಲಿರುವಂತಹ ಒಂದು ಗುಡ್ಡ ಇದೆ, ಅದು ಯಾವ ಜಿಲ್ಲೆಯಲ್ಲಿದೆ ಅಂತ? ಕೊಪ್ಪಳ, ಬಳ್ಳಾರಿ, ರಾಯಚೂರು, ಯಾದಗಿರಿ. ಕೊಪ್ಪಳ, ಬಳ್ಳಾರಿ, ರಾಯಚೂರು, ಯಾದಗಿರಿ. ಈ 4 ಆಯ್ಕೆಗಳಲ್ಲಿ ಆಪ್ಷನ್ ಸಿ, ರಾಯಚೂರು ಜಿಲ್ಲೆಯಲ್ಲಿ ಈ ಮಲಗಿರುವ ಬುದ್ಧನ ಆಕಾರದ ಗುಡ್ಡ ಇರುವಂಥದ್ದು. ಓಕೆನಾ. ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರೆಯುವಂತಹ ನಗರ ಬೆಂಗಳೂರು, ದಾವಣಗೆರೆ, ಮೈಸೂರು, ಹುಬ್ಬಳ್ಳಿ. ಬೆಂಗಳೂರು, ದಾವಣಗೆರೆ, ಮೈಸೂರು, ಹುಬ್ಬಳ್ಳಿ. ಈ 4 ಆಯ್ಕೆಗಳಲ್ಲಿ ಆಪ್ಷನ್ ಬಿ, ದಾವಣಗೆರೆ ನಗರವನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರೆಯುವಂಥದ್ದು. ಏಕೆಂದರೆ ಅಲ್ಲಿ ಹತ್ತಿ ಜವಳಿ ಉದ್ಯಮ ಅತ್ಯಂತ ಪ್ರಸಿದ್ಧಿಯಾಗಿರುವಂಥದ್ದು. ಓಕೆನಾ, ಸೊ ಹಾಗಾಗಿ ಈ ಒಂದು ನಗರವನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರೆಯುವಂಥದ್ದು. 46ನೇ ಪ್ರಶ್ನೆ ಇದು. ಪಾಕ್ ಜಲಸಂಧಿಯು ಭಾರತವನ್ನು ಯಾವ ದಿಕ್ಕಿನಲ್ಲಿ ಶ್ರೀಲಂಕಾದಿಂದ ಪ್ರತ್ಯೇಕಿಸುತ್ತದೆ? ಪಾಕ್ ಜಲಸಂಧಿ ಭಾರತ ಮತ್ತು ಶ್ರೀಲಂಕಾವನ್ನು ಪ್ರತ್ಯೇಕಿಸುವಂತಹ ದಿಕ್ಕು ನೈಋತ್ಯ, ಆಗ್ನೇಯ, ವಾಯುವ್ಯ, ಈಶಾನ್ಯ. ಓಕೆನಾ, ಭಾರತ ಮತ್ತು ಶ್ರೀಲಂಕಾ ಯಾವ ದಿಕ್ಕಿನಲ್ಲಿ ಕಂಡುಬರುವಂಥದ್ದು? ಅಥವಾ ಪಾಕ್ ಜಲಸಂಧಿ ಭಾರತವನ್ನು ಶ್ರೀಲಂಕಾವನ್ನು ಪ್ರತ್ಯೇಕಿಸುವಂತಹ ದಿಕ್ಕು ಯಾವುದು ಅಂದರೆ ಆಪ್ಷನ್ ಬಿ, ಆಗ್ನೇಯ ದಿಕ್ಕು ಸರಿಯಾದ ಉತ್ತರ. ಓಕೆನಾ, ಆಗ್ನೇಯ ದಿಕ್ಕು. ಥಾರ್ ಮರುಭೂಮಿಯ ಹೆಚ್ಚಿನ ಭಾಗ ಯಾವ ರಾಜ್ಯದಲ್ಲಿದೆ? ಓಕೆನಾ, ಥಾರ್ ಮರುಭೂಮಿ ಕಂಡುಬರುತ್ತದೆ ಭಾರತದಲ್ಲಿ. ಅದರ ಹೆಚ್ಚಿನ ಭಾಗ ಯಾವ ರಾಜ್ಯದಲ್ಲಿ ಇರುವಂಥದ್ದು? ಪಂಜಾಬ್, ಹರಿಯಾಣ, ರಾಜಸ್ಥಾನ, ಗುಜರಾತ್. ಓಕೆನಾ, ಈ 4 ಆಯ್ಕೆಗಳಲ್ಲಿ ಆಪ್ಷನ್ ಸಿ, ರಾಜಸ್ಥಾನದಲ್ಲಿ ಅತಿ ಹೆಚ್ಚಿನ ಥಾರ್ ಮರುಭೂಮಿಯ ಜಾಗ ಇರುವಂಥದ್ದು. ಓಕೆನಾ. 48ನೇ ಪ್ರಶ್ನೆ. ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ 2ನೇ ಸ್ಥಾನದಲ್ಲಿರುವಂತಹ ವಿಭಾಗ ಯಾವುದು? ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ 2ನೇ ಸ್ಥಾನದಲ್ಲಿರುವಂತಹ ವಿಭಾಗ ಉತ್ತರದ ಮೈದಾನ, ಉತ್ತರದ ಪರ್ವತ, ದ್ವೀಪಗಳು, ಮರುಭೂಮಿ. ಉತ್ತರದ ಮೈದಾನ, ಉತ್ತರದ ಪರ್ವತಗಳು, ದ್ವೀಪಗಳು, ಮರುಭೂಮಿಗಳು. ಇವುಗಳಲ್ಲಿ ಯಾವುದು 2ನೇ ಸ್ಥಾನದಲ್ಲಿರುವಂತಹ ವಿಭಾಗ ಅಂತ? ಸೊ ಈ ಪ್ರಶ್ನೆಗೆ ಆಪ್ಷನ್ ಎ, ಉತ್ತರದ ಮೈದಾನ, ಇದು ಭಾರತದ ವಿಸ್ತೀರ್ಣದಲ್ಲಿ 2ನೇ ಸ್ಥಾನದಲ್ಲಿ ಇರುವಂಥದ್ದು. ಇನ್ನು ಮೊದಲನೇ ಸ್ಥಾನದಲ್ಲಿ ಪರ್ಯಾಯ ಪ್ರಸ್ಥಭೂಮಿ ಇರುವಂಥದ್ದು. ಓಕೆನಾ, ಮೊದಲ ಸ್ಥಾನ ಪರ್ಯಾಯ ಪ್ರಸ್ಥಭೂಮಿ, 2ನೇ ಸ್ಥಾನ ಉತ್ತರದ ಮೈದಾನಗಳು. ಮುಂದಿನ ಪ್ರಶ್ನೆ. ಕರ್ನಾಟಕದ ಪಶ್ಚಿಮಕ್ಕಿರುವಂಥ ಜಲರಾಶಿ ಯಾವುದು? ಕರ್ನಾಟಕದ ಪಶ್ಚಿಮಕ್ಕಿರುವಂಥ ಜಲರಾಶಿ ಬಂಗಾಳಕೊಲ್ಲಿ, ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ, ಕೆಂಪು ಸಮುದ್ರ. ಕರ್ನಾಟಕದ ಪಶ್ಚಿಮ ದಿಕ್ಕಿನಲ್ಲಿ ಕಂಡುಬರುವಂಥ ಜಲರಾಶಿ ಆಪ್ಷನ್ ಸಿ, ಅರಬ್ಬಿ ಸಮುದ್ರ ಕಂಡುಬರುವಂಥದ್ದು. ಓಕೆನಾ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಇದೆ, ಪೂರ್ವದಲ್ಲಿ ಬಂಗಾಳಕೊಲ್ಲಿ ಇರುವಂಥದ್ದು, ಇನ್ನು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಇರುವಂಥದ್ದು. ಓಕೆನಾ, 3 ಭಾಗದಿಂದ ಜಲರಾಶಿಗಳು ಆವೃತ ಆಗಿರುವಂಥದ್ದು. 50ನೇ ಪ್ರಶ್ನೆ. ಸೆಂಟ್ ಮೇರಿ ದ್ವೀಪ ಅಥವಾ ಕೋಕೋನಟ್ ದ್ವೀಪ ಅಂತ ಕರಿತೀವಿ, ಅದು ಎಲ್ಲಿದೆ ಅಂತ? ಉತ್ತರ ಮೈದಾನದಲ್ಲಿ, ಕರಾವಳಿ ತೀರದಲ್ಲಿ, ಮಲೆನಾಡು, ದಕ್ಷಿಣ ಮೈದಾನದಲ್ಲಿ. ಓಕೆನಾ, ದ್ವೀಪಗಳು ಆಲ್ಮೋಸ್ಟು ಕರಾವಳಿ ತೀರದಲ್ಲಿ ಇರುವಂಥದ್ದು. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ, ಕರಾವಳಿ ತೀರ.
ಇನ್ನು ಮುಂದುವರಿದು ಈ ಪಾಠದ ಪ್ರಮುಖ 3 ಅಂಕದ ಪ್ರಶ್ನೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇದು ನಿಮಗೆ GPST ಪರೀಕ್ಷೆಗೆ ಅತ್ಯಂತ ಉಪಯುಕ್ತ ಪ್ರಶ್ನೆಗಳು ಆಗುವಂಥದ್ದು, ನೇರವಾದ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇರೋದ್ರಿಂದ ಈ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ, ಭಾರತದ ಕರಾವಳಿ ಮೈದಾನಗಳನ್ನು ವಿವರಿಸಿ. ಭಾರತದ ಕರಾವಳಿ ಮೈದಾನಗಳು ಯಾವುದು ಅಂತ ನೋಡಿ. ಪರ್ಯಾಯ ಪ್ರಸ್ಥಭೂಮಿಯ ಎರಡೂ ಬದಿಗಳಲ್ಲಿ ಕರಾವಳಿ ಮೈದಾನಗಳು ಇರುವಂಥದ್ದು. ಓಕೆನಾ? ಅದು ಯಾವುದು ಅಂತಂದರೆ, ಒಂದು ಪಶ್ಚಿಮ ಕರಾವಳಿ ಅಂತ, ಪಶ್ಚಿಮ ಕರಾವಳಿಯಲ್ಲಿ ನೋಡಿ ಅರಬ್ಬಿ ಸಮುದ್ರ ಇದೆ. ಪಶ್ಚಿಮದಲ್ಲಿ, ಭಾರತದ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಇರುವಂಥದ್ದು ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಈ ಒಂದು ಪಶ್ಚಿಮ ಕರಾವಳಿ ಕಂಡುಬರುವಂಥದ್ದು. ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಈ ಒಂದು ಪಶ್ಚಿಮ ಕರಾವಳಿ ಕಂಡುಬರ್ತದೆ. ಇದು ಎಲ್ಲಿಂದ ಎಲ್ಲಿ ತನಕ ಇದೆ ಅಂದರೆ, ಗುಜರಾತಿನ ಕಚ್ನಿಂದ ತಮಿಳುನಾಡಿನ ಕನ್ಯಾಕುಮಾರಿವರೆಗೆ ಇದರ ಒಂದು ವಿಸ್ತರಣೆ ಇರುವಂಥದ್ದು. ಓಕೆನಾ? ಸೊ ಇದು ಪಶ್ಚಿಮ ಕರಾವಳಿ ಆಯಿತು. ಇನ್ನು ಪೂರ್ವ ಕರಾವಳಿ ಬಗ್ಗೆ ನೋಡ್ತಾ ಹೋದರೆ, ಪೂರ್ವದ ಒಂದು ದಿಕ್ಕಿನಲ್ಲಿ ಬಂಗಾಳ ಕೊಲ್ಲಿ ಇರುವಂಥದ್ದು. ಓಕೆನಾ? ಭಾರತದ ಪೂರ್ವ ಭಾಗದಲ್ಲಿ ಬಂಗಾಳ ಕೊಲ್ಲಿ ಇರುವಂಥದ್ದು. ಸೊ ಇದು ಬಂಗಾಳ ಕೊಲ್ಲಿ ಮತ್ತು ಪೂರ್ವ ಘಟ್ಟಗಳ ನಡುವೆ ಈ ಒಂದು ಪೂರ್ವ ಕರಾವಳಿ ಕಂಡು ಬರ್ತದೆ. ಓಕೆನಾ? ಬಂಗಾಳ ಕೊಲ್ಲಿ ಮತ್ತು ಪೂರ್ವ ಘಟ್ಟಗಳ ನಡುವೆ ಕಂಡು ಬರುವಂಥ ಕರಾವಳಿ ಯಾವುದು ಅಂದರೆ ಪೂರ್ವ ಕರಾವಳಿ. ಸೊ ಇದು ನದಿ ಮುಖಜ ಭೂಮಿಯಿಂದ, ಯಾವುದು ಗಂಗಾ ನದಿ ಮುಖಜ ಭೂಮಿಯಿಂದ ಕನ್ಯಾಕುಮಾರಿವರೆಗೆ ಇರುವಂಥದ್ದು. ಇದರ ವಿಸ್ತೀರ್ಣ ಎಷ್ಟು, ಎಲ್ಲಿಂದ ಅಂತಂದರೆ ಗಂಗಾ ನದಿ ಬಯಲಿನಿಂದ ಅಥವಾ ಗಂಗಾ ನದಿ ಮುಖಜದಿಂದ ಕನ್ಯಾಕುಮಾರಿವರೆಗೆ ಹರಡಿರುವಂಥದ್ದು. ಇನ್ನೊಮ್ಮೆ ಹೇಳ್ತಿದ್ದೀನಿ, ಪಶ್ಚಿಮ ಕರಾವಳಿ ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಕಂಡುಬರ್ತದೆ, ಕಚ್ನಿಂದ ಕನ್ಯಾಕುಮಾರಿವರೆಗೆ ಇದೆ. ಓಕೆನಾ? ಇನ್ನು ಪೂರ್ವ ಕರಾವಳಿ ಬಂಗಾಳ ಕೊಲ್ಲಿ ಮತ್ತು ಪೂರ್ವ ಘಟ್ಟಗಳ ನಡುವೆ ಕಂಡುಬರ್ತದೆ, ಗಂಗಾ ನದಿ ಮುಖಜದಿಂದ ಕನ್ಯಾಕುಮಾರಿವರೆಗೆ ಕಂಡುಬರುವಂಥದ್ದು. ಓಕೆನಾ? ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಮುಂದಿನ ಪ್ರಶ್ನೆ, ಭಾರತದ ದ್ವೀಪ ಸಮೂಹಗಳ ಬಗ್ಗೆ ಮಾಹಿತಿ ನೀಡಿ. ಭಾರತದ ದ್ವೀಪ ಸಮೂಹಗಳ ಬಗ್ಗೆ ಮಾಹಿತಿಯನ್ನು ನೀಡಿ ಅಂತ ನೋಡಿ. ಭಾರತದ ಜಲರಾಶಿಯಲ್ಲಿ ಒಟ್ಟು 247 ದ್ವೀಪಗಳು ಇರುವಂಥದ್ದು. ಭಾರತದ ಜಲರಾಶಿಯಲ್ಲಿ ಎಷ್ಟು ದ್ವೀಪಗಳಿದ್ದಾವೆ ಅಂದರೆ 247 ದ್ವೀಪಗಳು ಇರುವಂಥದ್ದು. ಸೊ ಅದರಲ್ಲಿ ಪ್ರಮುಖವಾದ ದ್ವೀಪ ಅಂಡಮಾನ್ ನಿಕೋಬಾರ್ ದ್ವೀಪ. ಓಕೆನಾ? ಅಂಡಮಾನ್ ನಿಕೋಬಾರ್ ದ್ವೀಪ ಇವು ಬಂಗಾಳ ಕೊಲ್ಲಿ ಇರುವಂಥದ್ದು. ಓಕೆನಾ? ಪ್ರಶ್ನೆ ಬರ್ಬೋದು, ಅಂಡಮಾನ್ ನಿಕೋಬಾರ್ ದ್ವೀಪಗಳು ಇರುವಂಥ ಸಾಗರ ಬಂಗಾಳ ಕೊಲ್ಲಿ. ಓಕೆನಾ? ಇದು ಯಾವ ಥರದ್ದು ಅಂತ ಅಂದರೆ, ಜ್ವಾಲಾಮುಖಿ ಜನಿತ ಗಟ್ಟಿ ಶಿಲೆಗಳಿಂದ ನಿರ್ಮಾಣ ಆಗಿರುವಂಥ ದ್ವೀಪ ಇದು. ಯಾವುದು? ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಜ್ವಾಲಾಮುಖಿ ಜನಿತ ಗಟ್ಟಿ ಶಿಲೆಗಳಿಂದ ನಿರ್ಮಾಣ ಆಗಿರುವಂಥದ್ದು. ಓಕೆನಾ? ಇನ್ನೊಂದು ಇದೆ ಲಕ್ಷದ್ವೀಪ. ಲಕ್ಷದ್ವೀಪಗಳು ಎಲ್ಲಿ ಕಂಡು ಬರ್ತವೆ ಅಂದರೆ ಅರಬ್ಬಿ ಸಮುದ್ರದಲ್ಲಿ, ಅಂದರೆ ಭಾರತದ ಪಶ್ಚಿಮ ಭಾಗದಲ್ಲಿ ಕಂಡುಬರುವಂತಹ ದ್ವೀಪ ಇದು. ಇದು ಹವಳದ ದಿಣ್ಣೆಗಳಿಂದ ನಿರ್ಮಾಣ ಆಗಿರುವಂಥದ್ದು. ಲಕ್ಷದ್ವೀಪ ಯಾವುದರಿಂದ ನಿರ್ಮಾಣ ಆಗಿದೆ? ಹವಳದ ದಿಣ್ಣೆಗಳಿಂದ ನಿರ್ಮಾಣ ಆಗಿರುವಂಥದ್ದು. ಪ್ರಮುಖವಾಗಿ ನೋಡಿ, 247 ದ್ವೀಪ ಸಮೂಹಗಳಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಮತ್ತು ಲಕ್ಷದ್ವೀಪಗಳು ಪ್ರಮುಖವಾಗಿ ಇರುವಂಥದ್ದು. ಆಗ್ಬೋದಾ? ಮೂರನೇ ಪ್ರಶ್ನೆ, ಕರ್ನಾಟಕದ ಉತ್ತರ ಮೈದಾನದ ಲಕ್ಷಣಗಳನ್ನು ತಿಳಿಸಿ. ಕರ್ನಾಟಕದ ಉತ್ತರ ಮೈದಾನದ ಲಕ್ಷಣಗಳನ್ನು ತಿಳಿಸಿ ಅಂತ ನೋಡಿ. ಇದು ಯಾವ ಥರ ಇದೆ ಅಂತಂದರೆ, ಸಮತಟ್ಟಾದ ಮೇಲ್ಮೈಯುಳ್ಳ ಒಂದು ವಿಶಾಲವಾದ ಪ್ರಸ್ಥಭೂಮಿ ಆಗಿರುವುದು. ಸಮತಟ್ಟಾಗಿದೆ ಮತ್ತು ಒಂದು ವಿಶಾಲವಾದ ಪ್ರಸ್ಥಭೂಮಿ ಆಗಿರುವಂಥದ್ದು ಯಾವುದು? ಉತ್ತರ ಮೈದಾನ. ಮತ್ತು ಈ ಭಾಗವು ಬಸಾಲ್ಟ್ ಶಿಲೆಗಳಿಂದ ರಚನೆಯಾಗಿದ್ದು ಕಪ್ಪು ಮಣ್ಣಿಂದ ಆವರಿಸಿದೆ. ಓಕೆನಾ? ಅತಿ ಹೆಚ್ಚಿನ ಭಾಗ ಕಪ್ಪು ಮಣ್ಣು ಇರುವಂಥದ್ದು. ಯಾವ ಶಿಲೆಯಿಂದ ನಿರ್ಮಾಣ ಆಗಿದೆ? ಬಸಾಲ್ಟ್ ಶಿಲೆಗಳಿಂದ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಓಕೆನಾ? ಸೊ ಇಲ್ಲಿ ಹರಿಯುವಂಥ ಪ್ರಮುಖ ನದಿಗಳ ಬಗ್ಗೆ ನೋಡ್ತಾ ಹೋದರೆ, ಕೃಷ್ಣ, ಭೀಮಾ ಈ ಒಂದು ಭಾಗದಲ್ಲಿ ಇರುವಂತಹ ಪ್ರಸಿದ್ಧವಾದ ನದಿಗಳು. ಸೊ ಈ ಪ್ರದೇಶವು ಕಡಿಮೆ ಮಳೆಯನ್ನು ಪಡೆಯುವಂತಹ ಪ್ರದೇಶ ಆಗಿರುವಂಥದ್ದು. ಯಾವುದು? ಉತ್ತರ ಮೈದಾನ ಪ್ರದೇಶ ಕಡಿಮೆ ಮಳೆ ಪಡೆಯುವಂಥ ಪ್ರದೇಶ ಆಗಿರುವಂಥದ್ದು. ಮತ್ತೊಮ್ಮೆ ಸಮತಟ್ಟಾದ ಮೇಲ್ಮೈ ಪ್ರಸ್ಥಭೂಮಿಯಾಗಿದೆ, ಬಸಾಲ್ಟ್ ಶಿಲೆಗಳಿಂದ ನಿರ್ಮಾಣಿತ ಆಗಿದೆ, ಕಪ್ಪು ಮಣ್ಣು ಅಧಿಕ ಪ್ರಮಾಣದಲ್ಲಿ ಇರುವಂಥದ್ದು. ಇಲ್ಲಿ ಹರಿಯುವಂಥ ಪ್ರಮುಖ ನದಿಗಳು ಕೃಷ್ಣ, ಭೀಮಾ ನದಿಗಳು. ಓಕೆನಾ? ಅತಿ ಕಡಿಮೆ ಮಳೆ ಪಡೆಯುವಂತಹ ಪ್ರದೇಶ ಇದು. ಇದು ಇದರ ಪ್ರಮುಖವಾದ ಲಕ್ಷಣಗಳು. ನಾಲ್ಕನೇ ಪ್ರಶ್ನೆ ಇದು, ಹಿಮಾಲಯ ಪರ್ವತಗಳು ಭಾರತಕ್ಕೆ ಹೇಗೆ ಸಹಕಾರಿಯಾಗಿವೆ? ಹಿಮಾಲಯದ ಪರ್ವತಗಳು ಭಾರತಕ್ಕೆ ಯಾವ ರೀತಿಯಲ್ಲಿ ಸಹಾಯವನ್ನು ಮಾಡ್ತವೆ ಅಂತ. ಇವು ದೇಶದ ಉತ್ತರ ಭಾಗದಲ್ಲಿ ಸ್ವಾಭಾವಿಕ ಗಡಿಯಂತೆ ಕಾರ್ಯನಿರ್ವಹಣೆ ಮಾಡ್ತಿರುವಂಥದ್ದು. ಓಕೆನಾ? ಸ್ವಾಭಾವಿಕ ಗಡಿಯಂತೆ ಕಾರ್ಯವನ್ನು ನಿರ್ವಹಣೆ ಮಾಡ್ತಿರುವಂಥದ್ದು. ಜೊತೆಗೆ ಮಧ್ಯ ಏಷ್ಯಾದಿಂದ ಬೀಸುವಂಥ ಶೀತ ಗಾಳಿಗಳನ್ನು ಏನು ಮಾಡ್ತವೆ? ಇವು ತಡೆದು ಭಾರತದ ಹವಾಮಾನವನ್ನು ಸಮತೋಲನದಲ್ಲಿಡ್ತವೆ. ಓಕೆನಾ? ಮಧ್ಯ ಏಷ್ಯಾದಿಂದ ಬೀಸುವಂತಹ ಒಂದು ಅತ್ಯಂತ ಬಲಿಷ್ಠವಾದಂಥ ಶೀತ ಗಾಳಿಗಳನ್ನು ಈ ಒಂದು ಹಿಮಾಲಯ ಪರ್ವತ ಏನು ಮಾಡುತ್ತೆ? ತಡೆ ಹಿಡಿಯುತ್ತೆ. ಸೊ ಹಾಗಾಗಿ ಭಾರತದಲ್ಲಿ ಒಂದು ಸಮತೋಲನವಾದಂತಹ ವಾತಾವರಣ ಅಥವಾ ಹವಾಮಾನ ಇರುವಂಥದ್ದು. ಓಕೆನಾ?
ಇನ್ನು ಮಾನ್ಸೂನ್ ಮಾರುತಗಳನ್ನು ತಡೆದು ದೇಶಕ್ಕೆ ಹೆಚ್ಚಿನ ಮಳೆಯನ್ನು ನೀಡುವಂಥದ್ದು. ಓಕೆನಾ, ಮಾನ್ಸೂನ್ ಮಾರುತಗಳನ್ನು ನೀವೇನು ಮಾಡ್ತವೆ, ತಡೆದು ನಮ್ಮ ಭಾರತದಲ್ಲಿ ಅತಿ ಹೆಚ್ಚಿನ ಮಳೆಯನ್ನು ಪಡೀಲಿಕ್ಕೆ ಈ ಒಂದು ಪರ್ವತಗಳು ಸಹಾಯವನ್ನು ಮಾಡುವಂಥದ್ದು. ಜೊತೆಗೆ ಅನೇಕ ಜೀವನದಿಗಳು ಅಥವಾ ಹಿಮನದಿಗಳು ಈ ಒಂದು ಹಿಮಾಲಯದಲ್ಲಿ ಹುಟ್ಟುವಂಥದ್ದು. ಓಕೆನಾ, ಇದು ನಮ್ಮ ಕರ್ನಾಟಕದ ದಕ್ಷಿಣ ಮೈದಾನದ ವಿಶೇಷತೆಗಳನ್ನು ಬರೆಯಿರಿ ಅಂತ. ಸೊ ಏನು ದಕ್ಷಿಣ ಮೈದಾನದ ವಿಶೇಷತೆಗಳು ಅಂದರೆ, ಇದನ್ನು ಮೈಸೂರು ಪ್ರಸ್ಥಭೂಮಿ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್, ಮೈಸೂರು ಪ್ರಸ್ಥಭೂಮಿ ಅಂತ ಕರೀತಾರೆ. ಯಾವುದನ್ನು? ದಕ್ಷಿಣ ಮೈದಾನವನ್ನು ಮೈಸೂರು ಪ್ರಸ್ಥಭೂಮಿ ಅಂತ ಕರೆಯುವಂಥದ್ದು. ಜೊತೆಗೆ ಇದು ಏರು ದಿಣ್ಣೆಗಳಿಂದ ಕೂಡಿರುವಂಥದ್ದು. ನೋಡಿ, ಉತ್ತರ ಮೈದಾನ ಸಮತಟ್ಟಾಗಿದೆ, ಆದರೆ ದಕ್ಷಿಣ ಮೈದಾನ ಏನಾಗಿದೆ, ಏರು ದಿಣ್ಣೆಗಳಿಂದ ರಚನೆ ಆಗಿರುವಂಥದ್ದು. ಇಲ್ಲಿ ಕಂಡುಬರುವಂಥ ಪ್ರಮುಖವಾದ ಬೆಟ್ಟಗಳು ಅಥವಾ ಪರ್ವತಗಳು ಯಾವುದು ಅಂದರೆ, ಬಿಳಿಗಿರಿ ರಂಗನ ಬೆಟ್ಟ ಕಂಡುಬರುತ್ತದೆ, ಮಲೆ ಮಹದೇಶ್ವರ ಬೆಟ್ಟ ಕಂಡುಬರುವಂಥದ್ದು, ನಂದಿ ಬೆಟ್ಟಗಳು ಈ ಒಂದು ಮೈದಾನದಲ್ಲಿ ಕಂಡುಬರುವಂಥ ಪ್ರಮುಖವಾದ ಬೆಟ್ಟ ಸಾಲುಗಳು. ಓಕೆನಾ, ಈ ಭಾಗದಲ್ಲಿ ಹರಿಯುವಂಥ ಪ್ರಮುಖವಾದ ನದಿ ಕಾವೇರಿ ನದಿ, ಅತ್ಯಂತ ಪ್ರಮುಖವಾದ ನದಿ ಕರ್ನಾಟಕದ. ಇದು ಉತ್ತರ ಮೈದಾನಕ್ಕಿಂತ ಹೆಚ್ಚಿನ ಮಳೆಯನ್ನು ಪಡೆಯುವಂಥದ್ದು. ನಾವು ಅವಾಗಲೇ ತಿಳ್ಕೊಂಡಿದ್ವಿ, ಉತ್ತರ ಮೈದಾನದಲ್ಲಿ ಕಡಿಮೆ ಮಳೆ ಬಿದ್ದರೆ ದಕ್ಷಿಣ ಮೈದಾನದಲ್ಲಿ ಅಧಿಕ ಮಳೆ ಆಗುವಂಥದ್ದು. ಇದೇ ರೀತಿಯ ಉಪಯುಕ್ತ ವಿಡಿಯೋಗಳಿಗಾಗಿ ದಯವಿಟ್ಟು ಇನ್ನೂ ಕೂಡ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ.